ಕೆಜಿಎಫ್ ನಗರದ ಮಹಾವೀರ್ ಜೈನ್ ಪ್ರೌಢಶಾಲೆಯು ಸರ್ಕಾರದ ನಿಯಮಾವಳಿಗಳನ್ನು ಮೀರಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪತ್ರಕರ್ತ ಕಿರಣ್ ರಾಜ್ರವರು ಇಂದು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ವರದಿಯನ್ನು ಪಡೆದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಲೈವ್ ಅಲ್ಲಿ ತೋರ್ತಾ ಇದ್ದೀವಿ ಏನಂತ ಲೈವ್ ಅಲ್ಲಿ ನಡೀತಾ ಇರೋದ್ರಿಂದ ಲೈವ್ ಅಲ್ಲಿ ಫೋಟೋ ಮತ್ತು ವಿಡಿಯೋ ಆಧಾರಗಳು ಲೈವ್ ಅಲ್ಲಿ ಲೈವ್ ಅಲ್ಲಿ ಕೂಡ ಅದನ್ನು ಲೈವ್ ಅಲ್ಲಿ ತೋರಿಸಿ ಫೋನ್ ಮಾಡ್ತೀನಿ. ಆಯ್ತು ನಾನು ಮಾತಾಡ್ತೀನಿ. ಬಟ್ ಪ್ರಮಾಣ ನೀವು ಕಳಿಸಿದ್ದನ್ನು ನಾನೇ ನೋಡಿಬಿಟ್ಟು DDPಗೆ ನಾನು ವರದಿ ಕೊಡೋಕ್ಕೆ ಹೇಳಿದ್ದೀನಿ. ನಾನು ಇನ್ನೂ ವರದಿ ಕೊಟ್ಟಿಲ್ಲ. ಇದು PO ಕೊಟ್ಟರು ವರದಿ. ನನಗೆ DDP ವರದಿ ಹೇಳಿದ್ದೀನಿ. ವರದಿ ಬಂದ ತಕ್ಷಣ ಆ್ಯಕ್ಷನ್ ತಗೊಂಡು ನಿಮಗೆ ಮೆಸೇಜ್ ನಾನೇ ತಾವೇನು ಆ ಶಾಲೆ ಬಗ್ಗೆ ಆರೋಪ ಮಾಡ್ತಿದ್ದೀರಾ, ಆ ಆರೋಪಗಳಿಗೆ ಸಂಬಂಧಪಟ್ಟಂಗೆ 10 ರಿಂದ 15 ದಿನದೊಳಗಡೆ ಒಂದು ಟೀಮು ನಮ್ಮ ಕಚೇರಿಯಿಂದ ಒಂದು ಇನ್ಸ್ಪೆಕ್ಷನ್ ಟೀಮ್ ಕಳಿಸಿ ವೆರಿಫೈ ಮಾಡಿ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಸರ್, ನನ್ನ ಕಮಿಷನರ್ ಆಫೀಸಿಂದ ಫೋನ್ ಬಂದಿದ್ರು, PS ಫೋನ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಕೊಡಿ ಅಂತ. ವಿಸಿಟ್ ಮಾಡಿ ರಿಪೋರ್ಟ್ ಕಳಿಸ್ಕೊಡ್ತೀವಿ. ಓಕೆ. ಕೆರೆಗಳ ಒತ್ತುವರಿ ಮತ್ತು ಕೆರೆಗಳಲ್ಲಿ ಮಣ್ಣು ತೆಗೆಯೋದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಈ ಕಲ್ಲು ಗಣಿಗಾರಿಕೆ ಎಲ್ಲಂದ್ರೆ ಅಲ್ಲಿ ನಡೀತಾ ಇದೆ. ಕೆರೆಗಳ ಒತ್ತುವರಿನ ಈಗಾಗಲೇ ನೋಡಿ 76 ಕೆರೆಗಳು ಒತ್ತುವರಿ ಆಗಿತ್ತು. ಇದು ನಮ್ಮ KGFನಲ್ಲಿ ಒಟ್ಟು 315 ಕೆರೆಗಳಿದೆ. ಅದರೊಳಗಡೆ ಈಗ ಆಲ್ಮೋಸ್ಟ್ 118 ಕೆರೆಯಷ್ಟು ನಾವು ಮೆಷರ್ಮೆಂಟ್ ಮಾಡಿದ್ದೀವಿ. ಚೆಲ್ದಿಗೆನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ 76 ಕೆರೆಗಳು ಈಗ ಒತ್ತುವರಿ ತೆರವುಗೊಳಿಸಿದ್ದೀವಿ. ಇನ್ನು 4 ದಿನದೊಳಗಡೆ ಇನ್ನೂ 100 ಕೆರೆಗಳನ್ನು ಅಳತೆ ಮಾಡಿ ಅದರೊಳಗಡೆ ಏನಾದ್ರು ಒತ್ತುವರಿ ಆಗಿದ್ರೆ ಒತ್ತುವರಿ ಬಿಡಿಸೋ ಕೆಲಸವೂ ಕೂಡ ನಮ್ಮ ತಾಲೂಕು ಆಡಳಿತ ಮಾಡ್ತೀವಿ. ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ಏನಾದ್ರು ಆಗ್ತಾ ಇದ್ರೆ ಹೇಳಿ, ಆಕ್ಷನ್ ತಗೋತೀವಿ. ನಿಮಗೆ ಗೊತ್ತಿದೆ, ಮಾಲೂರಿನಲ್ಲಿ ಮೊನ್ನೆ ಉಪಲೋಕಾಯುಕ್ತರು ಬಂದಾಗ ಈಗ ಮಾಲೂರಿನಲ್ಲಿ ಎಲ್ಲ ಗಣಿಗಳನ್ನ ಮುಚ್ಚಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಚ್ಚಿದ್ದೀವಿ. ಸೇಫ್ಟಿ ಮೆಷರ್ಸ್ ತಗೊಂಡಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ಯಾವ್ದಾದ್ರು ಅಂತ ಅವರು ಗಣಿಗಾರಿಕೆ ಮಾಡ್ತಿದ್ದಾರೆ, ಅಕ್ರಮವಾಗಿ ಮಾಡ್ತಾ ಇದ್ರೆ ಅಥವಾ ಸುರಕ್ಷಿತ ಕ್ರಮಗಳನ್ನು ಅವರು ಅನುಸರಿಸಿಲ್ಲ ಅಂದ್ರೆ ದಯಮಾಡಿ ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿ. ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಚೆಲ್ದಿಗೆನಹಳ್ಳಿ ಗ್ರಾಮದಲ್ಲಿ ಒಟ್ಟು 4 ಕೆರೆ ಇದೆ. ಆದ್ರೆ ಈಗಿರೋದು 3 ಕೆರೆ. ಒಂದು ಕೆರೆ 12ನೇ ಸರ್ವೆ ನಂಬರ್ದು ಕೆರೆನೇ ಇಲ್ಲ. ಈಗ ಜಮೀನು ಮಾರ್ಕೊಂಡ್ಬಿಟ್ಟಿದ್ದಾರೆ. ಕೆರೆನೇ ಇಲ್ಲ ಈಗ. ಈಗ ನೀನು ನಾನು ಮುಚ್ಚಿದ್ರೆ ಹೇಳ್ತೀನಿ ಕೇಳಿ, ಇದು ಇವತ್ತಿನ ಕೆಲಸ ಅಲ್ಲಪ್ಪ. ಇದು ಈಗೆಲ್ಲ ಮಾಡೋರು ನಾವು ಅದ್ರ ವಿರುದ್ಧವಾಗಿ ಆಡಳಿತ ಗಟ್ಟಿಯಾಗಿ ನಿಂತಾಗ ಮುಂದಾಗೋದಿಲ್ಲ. ಮುಂದೆ ಆಗಬಾರ್ದು ಅಂತ ಕಿರಣ್ ಅವರ ಪತ್ರಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ? DDP ರಿಪೋರ್ಟ್ ಬರಬೇಕು. ಐ ಆಮ್ ವೇಟಿಂಗ್ ಫಾರ್ ದ ರಿಪೋರ್ಟ್.